ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರ ಕಡೆಯಿಂದ ಒಂದು KE ಏನಿದೆ, ಅದರಲ್ಲಿ ನಿಮಗೆ ಪೋಸ್ಟ್ ಆಫ್ VA, ಸೊ ವಿಲೇಜ್ ಅಕೌಂಟೆಂಟ್, ಗ್ರಾಮ ಆಡಳಿತ ಅಧಿಕಾರಿಗಳ ಪೋಸ್ಟ್ಗೆ ಒಂದು ನೇರ ನೇಮಕಾತಿ. ಅದರಲ್ಲೂ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಏನು ಮಾಡಿಸ್ತಾರೆ ಅದ್ರ ಮೂಲಕ ನಿಮಗೆ ನೇರ ನೇಮಕಾತಿಗಳನ್ನ ನೀಡ್ತಾ ಇರುವಂಥದ್ದು. ಇದು ನಿಮಗೆ ಟೋಟಲ್ ಆಗಿ 505 ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ಆಲ್ ಓವರ್ ಕರ್ನಾಟಕ. ಸೊ ಈ ಒಂದು ಪೋಸ್ಟ್ಗಳಿಗೆ ನೀವು ಏನೆಲ್ಲ ದಾಖಲಾತಿಗಳು ಇಟ್ಕೊಂಡಿರಬೇಕು, ಮತ್ತು ನಿಮ್ಮ ಏಜ್ ಎಷ್ಟಾಗಿರ್ಬೇಕಾಗತ್ತೆ, ಎಷ್ಟು ಫೀಸ್ನ ಕಟ್ಟಬೇಕಾಗತ್ತೆ, ಜೊತೆಗೆ ಯಾವ ಒಂದು ಡೇಟ್ಸ್ಗಳು ನಿಮಗೆ ಸ್ಟಾರ್ಟಿಂಗ್ ದಿನ ಮತ್ತು ಕೊನೆ ದಿನಾಂಕ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ನೋಡ್ತಿರೋರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದು ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ನಾವು ನೋಡ್ಕೋಬೋದು, ಒಂದು KE ವೆಬ್ಸೈಟ್ಗೆ ಬರಬೇಕಾಗುತ್ತೆ. KE ವೆಬ್ಸೈಟ್ಗೆ ಒಂದು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು. ಆ ನೋಟಿಫಿಕೇಶನ್ ಏನೇನಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ಕೊಳ್ಳಿ. 10/7/2026 ನಿಮಗೆ ಈ ಒಂದು ನೋಟಿಫಿಕೇಶನ್ನ ಹೊಡಿಸಿರುವಂಥದ್ದು. ಇದರಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದ ಒಂದು ಕಂದಾಯ ಇಲಾಖೆಯಲ್ಲಿ ಇರುವಂಥ ವಿವಿಧ ಜಿಲ್ಲೆಗಳಲ್ಲಿ, ಸೊ ಉಳಿಕೆ ಮೂಲ ವೃಂದದಲ್ಲಿ ಇರುವಂಥ ಗ್ರೂಪ್ C ಹುದ್ದೆಗಳು, ಇದು ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗಳು. ಅದರಲ್ಲಿ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಒಂದು ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡಿರುವಂಥದ್ದಾಗಿದೆ. ಸೊ ಇಲ್ಲಿ ಜಿಲ್ಲಾವಾರು ನಿಮಗೆ ಆ ಒಂದು ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೋಬೋದು ನೀವು. ಒಂದು ಬೆಂಗಳೂರು ನಗರದಲ್ಲಿ ನಿಮಗೆ 20 ಹುದ್ದೆಗಳು ಖಾಲಿ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರ 29 ಹುದ್ದೆ, ಚಿತ್ರದುರ್ಗ 15 ಹುದ್ದೆ, ಚಿಕ್ಕಬಳ್ಳಾಪುರ 21 ಹುದ್ದೆ, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ್ ಬಂದು ನಿಮಗೆ ನೋಡ್ಕೋಬೋದು 35, ಉಡುಪಿ 10, ದಕ್ಷಿಣ ಕನ್ನಡ 20 ಪೋಸ್ಟ್ಗಳು, ಚಾಮರಾಜನಗರ 31 ಪೋಸ್ಟು, ಚಿಕ್ಕಮಗಳೂರು 10 ಪೋಸ್ಟು, ಬೆಳಗಾವಿ 48 ಪೋಸ್ಟು, ಮತ್ತು ನಿಮಗೆ ಬಾಗಲಕೋಟೆ 16 ಪೋಸ್ಟು, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು ಕೊನೆಯದಾಗಿ ನಿಮಗೆ 2 ಪೋಸ್ಟ್ಗಳು. ನಿಮಗೆ ಟೋಟಲ್ ಆಗಿ 505 ಪೋಸ್ಟುಗಳು ನಿಮಗೆ ಟೋಟಲ್ ಆಗಿ ಕರ್ನಾಟಕದಲ್ಲಿ ಖಾಲಿ ಇರುವಂಥದ್ದಾಗಿದೆ. ಸೊ ಈ ಒಂದು ಹುದ್ದೆಗಳೇನಿದೆ, ಇದಕ್ಕೆ ನಿಮ್ಮ ವಿದ್ಯಾಭ್ಯಾಸ, ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಿಮಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆನೇ ಇರಬೇಕಾಗತ್ತೆ. ನೀವು PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವಂಥವ್ರು ಈ ಒಂದು ಗ್ರಾಮ ಆಡಳಿತ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ. ಅದರಲ್ಲಿ CBSE ಆಗಿರ್ಬೋದು, ICSE ಇರುವಂಥ ಕ್ಲಾಸ್ 12, ಸೊ ಅದಕ್ಕೆ ಈಕ್ವಲೆಂಟ್ ಇರುವಂಥವ್ರು ಸಹ ಅಪ್ಲಿಕೇಶನ್ ಹಾಕೋಬೋದು. ಅದಕ್ಕೆ ಸಂಪೂರ್ಣವಾದಂಥ ಒಂದು JOC ಮಾಡಿದರೆ ಯಾವ ಥರ ಇರುತ್ತೆ, ಸೊ ಡಿಪ್ಲೊಮಾ ಈ ಥರ ಎಲ್ಲದಕ್ಕೂ ಸಹ ನಿಮಗೆ ಇಲ್ಲಿ ಒಂದಷ್ಟು ನಿಮಗೆ ITI ಮಾಡಿರುವಂಥವ್ರು, JOC ಮಾಡಿರುವಂಥವ್ರು ತತ್ಸಮಾನ ವಿದ್ಯೆಗಳು ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ನೋಟಿಫಿಕೇಶನ್ನ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೋಬೋದು. ವಾಟ್ಸಪ್ ಗ್ರೂಪ್ ಬಂದು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ವಾಟ್ಸಪ್ ಗ್ರೂಪ್ದು ಡೈರೆಕ್ಟಾಗಿ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂಥ ಒಂದು ಏನಿದೆ ತತ್ಸಮಾನ ವಿದ್ಯಾರ್ಥಿಗಳನ್ನ ನೋಡ್ಕೋಬೋದು. ನೋಟಿಫಿಕೇಶನ್ ಹಾಕಿರ್ತೀನಿ. ಇಲ್ಲಿ ನಿಮಗೆ ಈ ಒಂದು ಅರ್ಜಿಗಳನ್ನ ಒಂದು ಸಲ್ಲಿಸೋದಕ್ಕೆ ನಿಮಗೆ ಕೊನೆ ದಿನಾಂಕ ಬಂದು 30/7/2026 ನಿಮಗೆ ಕೊನೆ ದಿನಾಂಕ ಇರುತ್ತೆ. ಅಷ್ಟರಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕಾಗಿರುತ್ತೆ. ಸೊ ನಿಮಗೆ ಏಜ್ ಕ್ರೈಟೀರಿಯಾ ಬಂದು ನಿಮಗೆ ಕನಿಷ್ಠ 18 ವರ್ಷಗಳು ನಿಮಗೆ ಆಗಿರಬೇಕಾಗತ್ತೆ. ಅದಕ್ಕೆ ಒಂದು ಇದರಾಗಿ ನಿಮಗೆ 5 ವರ್ಷಗಳ ಸಡಿಲಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಅದು ಯಾರ್ಯಾರಿಗೆ ಒಂದು ವಯಸ್ಸಿನ ಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಯಾವುದೆಲ್ಲ ಕೊಡ್ತಾರೆ ಅಂತಂದರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದರೆ ನಿಮಗೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ನಿಮಗೆ 43 ವರ್ಷಗಳು ನಿಮಗೆ ಆ ಒಂದು ಏಜಿನ ಒಂದು ಸಡಿಲಿಕೆ ಇರ್ತಾ ಇರೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಮಗೆ 40 ವರ್ಷಗಳು ನಿಮಗೆ ಗರಿಷ್ಠ ವಯೋಮಿತಿಯನ್ನು ಇರುವಂಥದ್ದು. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ನಿಮಗೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಇರುವಂಥದ್ದು. ಅದರಲ್ಲೂ ನಿಮಗೆ ಬೇರೆ ಬೇರೆ ಆ ಒಂದು ಸೇವೆ ಸಲ್ಲಿಸಿರುವಂಥವ್ರಿಗೆ 10 ವರ್ಷಗಳು, ಮಾಜಿ ಸೈನಿಕರಾಗಿದ್ದರೆ, ನಿಮಗೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ಗಳಾಗಿದ್ದರೆ, ಇದಕ್ಕೆಲ್ಲದಕ್ಕೂ ಸಪ್ರೇಟ್ ಆದಂಥ ಒಂದು ಏಜ್ ರಿಲ್ಯಾಕ್ಸೇಷನ್ನ ನೀಡಿರ್ತಾರೆ. ಸೊ ಅದನ್ನು ಚೆಕ್ ಮಾಡ್ಕೋಬೋದು. ನಾನು ನಿಮಗೆ ಇದನ್ನು ವಾಟ್ಸಪ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ, ನೋಟಿಫಿಕೇಶನ್ನ ಚೆಕ್ ಮಾಡ್ಕೋಬೋದು. ಅರ್ಜಿ ಎಲ್ಲಿ ಸಲ್ಲಿಸಬೇಕು ಹೇಗೆ ಅಂತಂದರೆ, ನಿಮಗೆ ಡೈರೆಕ್ಟಾಗಿ ನಾನು ನಿಮ್ಗೆ ಹೇಳಿದೆ, KE ಪರೀಕ್ಷಾ ಪ್ರಾಧಿಕಾರ ಏನಿದೆ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಈ ಒಂದು ಲಿಂಕ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ. ನೀವು ಯಾವುದೇ ಒಂದು ಅರ್ಜಿನ ಹಾಕ್ತಾ ಇದ್ದೀನಿ ಅಂದರೆ, ಒಂದು ಜಿಲ್ಲೆಗಿಂತ ಹೆಚ್ಚಿನ ಜಿಲ್ಲೆಗಳಿಗೆ ಅವಕಾಶ ಇರೋದಿಲ್ಲ. ನೀವು ಯಾವ್ದಾದ್ರು ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿನ ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ಬೇರೆ ಜಿಲ್ಲೆಗಳಿಗೆ, 2 ಜಿಲ್ಲೆಗಳಿಗೆ ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕಿ. ನಿಮಗೆ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸೋದಕ್ಕೆ ನಾನು ಏನು ಹೇಳಿದೆ,
11/7/2026 ಏನಿದೆ ಇವಾಗಿಂದ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು. ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ 30/7/2026 ಕೊನೆ ದಿನಾಂಕ. ನೀವು ಶುಲ್ಕನ ಪಾವತಿ ಮಾಡೋದಕ್ಕೆ 31/7/2026 ನಿಮಗೆ ಒಂದು ಅರ್ಜಿ ಸಲ್ಲಿಸಿದ ಮೇಲೆ ಶುಲ್ಕನ ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿರುವಂಥದ್ದು. ಈ ಒಂದು ನೇಮಕಾತಿಯಲ್ಲಿ ಯಾರಿಗಾದ್ರು ಕೆಲಸಗಳನ್ನ ಸಿಗ್ತಾ ಹೋಯಿತು ಅಂತಂದರೆ ಅವರು ಒಂದು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿ ನೀವು ಕೆಲಸನ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಸಂಬಂಧಪಟ್ಟಂಥ ಸ್ಯಾಲ್ರಿ ಅಂದರೆ ವೇತನ ಶ್ರೇಣಿ ಏನಿರುತ್ತೆ ಅಂದರೆ ನಿಮಗೆ ಸ್ಟಾರ್ಟಿಂಗು 34,100 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ನಿಮಗೆ 67,600 ರೂಪಾಯಿ ತನಕ ನಿಮಗೆ ಅನ್ವಯ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ NPS ಏನಿದೆ ಈ ಒಂದು ಪಿಂಚಣಿ ಸೌಲಭ್ಯನೂ ಸಹ ಈ ಒಂದು ಹುದ್ದೆಗೆ ಇರುವಂಥದ್ದು. ಜೊತೆಗೆ ನಿಮಗೆ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಿಮಗೆ ಇಲ್ಲಿ ನೋಡ್ಕೋಬೋದು. ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ಅರ್ಹತೆಯ ಒಂದು ವಿದ್ಯಾರ್ಥಿಗಳಿಗೆ ಒಂದು 2A 2B 3A 3B ಅಭ್ಯರ್ಥಿಗಳಿಗೆ ನಿಮಗೆ ಟೋಟಲ್ ಆಗಿ 750 ರೂಪಾಯಿಗಳು ನಿಮಗೆ ಅರ್ಜಿ ಶುಲ್ಕ ಆಗಿರುವಂಥದ್ದು. ಅದರಲ್ಲಿ ನಿಮಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅನ್ನುವಂಥದ್ದು ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗಾಗಿರೋ ನಿಮಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಅದರಲ್ಲಿ 250 ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಆಗಿರುವಂಥದ್ದು. ವಿಶೇಷ ವಿಚೇತನ ಒಂದು ವಿದ್ಯಾರ್ಥಿಗಳಿಗೆ 250 ರೂಪಾಯಿ ಮಾತ್ರ ಪ್ರಕ್ರಿಯೆ ಶುಲ್ಕ ಇರುವಂಥದ್ದು. ಈ ಶುಲ್ಕ ಏನೇ ಇದ್ರೂ ನಿಮಗೆ ಏನು ಕಟ್ಟಿರ್ತೀರ ಅದು ನಿಮಗೆ ಯಾವುದೇ ಕಾರಣಕ್ಕೂ ಹಿಂದಿರುಗಿಸೋದಿಲ್ಲ ಏನಾಯಿತು ಅಂತಂದ್ರೂ ಸಹ. ಸೊ ನೋಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕು. ಆದಾಗ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ತಿಳ್ಕೊಂಡು ಅರ್ಜಿನ ಸಲ್ಲಿಸ್ಕೋಬೋದು. ಒಂದು ಪರೀಕ್ಷಾ ದಿನಾಂಕಗಳನ್ನು ಇಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ನಿಮಗೆ ಕನ್ನಡ ಭಾಷಾ ಪರೀಕ್ಷೆನ ನಂತರದಲ್ಲಿ ತಿಳಿಸ್ತಾ ಹೋಗ್ತಾರೆ. ಪತ್ರಿಕೆ 1, ಪತ್ರಿಕೆ 2 ಆ ಡೀಟೇಲ್ಸ್ಗಳನ್ನ ಕೊಟ್ಟಿರುವಂಥದ್ದು. ದಿನಾಂಕ 4/10/26ರಲ್ಲಿ ನಿಮಗೆ 10:30ರಿಂದ 12:30 ಪತ್ರಿಕೆ 1 ನಿಮಗೆ ಪರೀಕ್ಷೆ ಆಗಿರುವಂಥದ್ದು. ಪತ್ರಿಕೆ 2 ಬಂದು ನಿಮಗೆ 4/10/2026 ಮಧ್ಯಾಹ್ನ 2:30ರಿಂದ 4:30ವರೆಗೂ ನಿಮಗೆ ಈ ಒಂದು ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಆಫ್ಲೈನ್ ಟೈಪಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನೀವು ಒಂದು ವೋಟರ್ ID ಆಗಿರೋ ಪಾನ್ ಕಾರ್ಡ್ ಇದೆಲ್ಲ ಒಂದೊಂದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಒಂದು ID ಪ್ರೂಫ್ನ ತೊಗೊಂಡು ಹೋಗಬೇಕಾಗತ್ತೆ. ಕನ್ನಡ ಭಾಷೆಗಳನ್ನ ಕಲ್ತ್ಕೊಂಡು ಇದು ಮಾಡ್ತೀನಿ ಅನ್ನೋಂಥವ್ರಿಗೆ ಒಂದಷ್ಟು ನಿಮಗೆ ನೋಟಿಫಿಕೇಷನ್ ಅದು ಮಾಹಿತಿಗಳನ್ನ ನೀಡಿದರೆ ಅದನ್ನು ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ಗೆ ಸೊ ಅಂಕಗಳು ಎಷ್ಟಿರುತ್ತೆ, ಎಷ್ಟು ಅವಧಿ ಇರುತ್ತೆ ಅನ್ನುವಂಥದ್ದು ತಿಳಿಸಿದರೆ ನೋಡ್ಕೋಬೋದು. ಮತ್ತು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನಕ್ಕೂ ಸಹ 100 ಮಾರ್ಕ್ಸ್ಗಳಿರುವಂಥದ್ದು. ಅದಕ್ಕೂ ಸಹ 2 ಗಂಟೆಗಳ ಒಂದು ಅವಧಿನ ಇರ್ತಾ ಇರುವಂಥದ್ದು. ಸೊ ನಿಮಗೆ ಕನಿಷ್ಠ 35 ಅಂಕಗಳನ್ನ ಗಳಿಸೋದು ಕಡ್ಡಾಯ ಆಗಿರುತ್ತೆ. ಮತ್ತು ಕನಿಷ್ಠ ಅಂಕಗಳನ್ನ ಗಳಿಸಿದ ಅಭ್ಯರ್ಥಿಗಳನ್ನ ಆಯ್ಕೆ ಪ್ರಕ್ರಿಯೆಗೆ ಅದಕ್ಕಿಂತ ಕಮ್ಮಿ ಇದು ಮಾಡಿದವ್ರಿಗೆ ಅನರ್ಹ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ನು ಸಹ ಇದು ಮಾಡ್ತಾ ಹೋಗ್ತಾರೆ. ಅದನ್ನು ಸಹ ನೋಡ್ಕೋಬೋದು. ನಿಮಗೆ 0.25 ಅಂದರೆ 4ಕ್ಕೆ 1 ಅನ್ನೋ ಥರ ನಿಮಗೆ ನೆಗೆಟಿವ್ ಮಾರ್ಕ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಚೆಕ್ ಮಾಡ್ಕೋಬೇಕು. ಸೊ ನೇಮಕಾತಿ ಯಾವ ಥರ ನಡೆಯುತ್ತೆ ಅನ್ನುವಂಥದ್ದು ಇದು ಮಾಡ್ತಾರೆ. ಮತ್ತು ಕೆಲವೊಂದು ಷರತ್ತುಗಳ ಅನ್ವಯ ಆಗ್ತಾ ಇರುತ್ತೆ. ಕೆಲವೊಂದು ನೋಡ್ಕೋಬೋದು. ನಿಮಗೆ ಭಾರತೀಯ ನಾಗರಿಕರಾಗಿರಬೇಕು, ಜೊತೆಗೆ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರ ಹೊಂದಿರಬಾರ್ದು, ದೈಹಿಕವಾಗಿ ಒಂದು ಅನರ್ಹ ಇದ್ದೀರಾ ಅಂತ ವೈದ್ಯಕೀಯ ಮಂಡಳಿ ವರದಿ ಇರಬಾರ್ದು. ಸೊ ಇತ್ತು ಅಂತಲೇ ನಿಮಗೆ ತಿರಸ್ಕಾರ ಮಾಡ್ತಾ ಹೋಗ್ತಾರೆ. ಸೊ ಇದೇ ಥರ ಇದು ಮಾಡ್ತಾ ಹೋಗ್ತಾರೆ. ನಿಮಗೆ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳೇನಿದೆ ಅದನ್ನು ತೊಗೊಂಡು ಇಟ್ಕೋಬೇಕಾಗತ್ತೆ. RD ನಂಬರ್ಗಳನ್ನೆಲ್ಲ ನಮೂದಿಸಬೇಕಾಗತ್ತೆ. ಇದಿಷ್ಟು ನಿಮಗೆ ಏನಿರುತ್ತೆ ಈ ಒಂದು VA ಹುದ್ದೆ ಏನಿರುತ್ತೆ. ಸೊ ನೀವು ಯಾವ್ದಾದ್ರು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀನಂದರೆ ಇದಿಷ್ಟೂ ಮಂದಟ್ಟಿಟ್ಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸ್ತಾ ಹೋಗ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವೇನೋ ಡೈರೆಕ್ಟಾಗಿ ಕಮೆಂಟಲ್ಲಿ ತಿಳಿಸ್ಬೋದು. ಇಲ್ಲ ಬೇರೆ ಒಂದು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದರೂ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ಬೇಕು ಏನು ಅನ್ನೋವಂಥದ್ದನ್ನ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಹೋಗ್ತೀವಿ. ಯಾರೋ ಅರ್ಜಿ ಸಲ್ಲಿಸೋಂಥವ್ರು ಅರ್ಜಿ ಸಲ್ಲಿಸಬೇಕು ಅಂತಿದ್ರೆ ಡೈರೆಕ್ಟಾಗಿ ನಮ್ಮ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ, ಡೈರೆಕ್ಟ್ ಅದು ಜಾಯ್ನ್ ಆಗ್ಬೋದು. ಡಾಕ್ಯುಮೆಂಟ್ ಎಲ್ಲ ಕಳಿಸ್ಕೊಟ್ರೆ ನಾವು ನಿಮಗೆ ಅರ್ಜಿನ ಹಾಕ್ಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಸಾಧ್ಯ ಆದಷ್ಟು. ಸೊ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು ಅಂತಂದರೆ ಸೊ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಸರ್ವಿಸ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಸೊ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಾಧ್ಯ ಆದಷ್ಟು. ನಮ್ಮ ಚಾನಲ್ಗೆ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಒಂದು PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.